ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಪಿಕಾಕ್ ಡಿಸೈನ್ಸ್ ಹೇಳಿಕೊಡ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾನು ಪಿಕಾಕ್ ಫೇಸ್ ಡಿಸೈನ್ಸ್ ಹೇಳಿಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗ ಇದು. ಇಲ್ಲಿ ಪಿಕಾಕ್ ಫೇಸ್ ಬಿಡಿಸ್ಕೊಂಡು ಈ ಥರ ರೆಫರೆನ್ಸ್ ಲೈನ್ ಹಾಕ್ಕೊಳ್ತಾ ಇದ್ದೇನೆ, ಲೈಟಾಗಿರಲಿ. ಆನಂತರ ಈ ಥರ ಓವಲ್ ಶೇಪಲ್ಲಿ ಸಿಂಪಲ್ ಡಿಸೈನ್ಸ್ ಕೊಡ್ತಾ ಇದ್ದೇನೆ. ರ್ಯಾಂಡಮ್ ಆಗಿ ಕೊಟ್ಟರೆ ಆಯಿತು. ನಿಧಾನಕ್ಕೆ ಬಿಡಿಸ್ಕೊಳ್ತಾ ಬನ್ನಿ. ಈ ಥರ ರ್ಯಾಂಡಮಾಗಿ ಗ್ಯಾಪ್ ಇದ್ದಲ್ಲೆಲ್ಲ ಈ ಥರ ಶೇಪ್ ಕೊಟ್ಟರೆ ಆಯಿತು. ಕಂಪ್ಲೀಟಾಗಿ ಅದನ್ನೇ ಕಂಟಿನ್ಯೂ ಮಾಡಿದರೆ ಆಯಿತು. ಈಗ ಲೈನ್ಸ್ ತುಂಬ ತಿನ್ನ ಲೈನ್ಸ್ ಹಾಕಬೇಕು. ಶೇಡಿಂಗ್ ಕೊಡ್ತೇವಲ್ಲ ಅದೇ ಥರ. ಬಟ್ ಶೇಡಿಂಗಲ್ಲಿ ತುಂಬ ಹತ್ರ ಕೊಡ್ತೇವೆ. ಇಲ್ಲಿ ಸ್ವಲ್ಪ ದೂರಕ್ಕೆ ಎಲ್ಲ ಶೇಪ್ಗೂ ಈ ಥರ ಲೈನ್ಸ್ ಕೊಟ್ಟರೆ ಆಯಿತು. ಪಿಕಾಕ್ ಫೆದರ್ ಡಿಸೈನ್ಸ್. ಅದನ್ನೇ ಕಂಟಿನ್ಯೂ ಮಾಡಿ ಎಲ್ಲದಕ್ಕೂ. ಸ್ವಲ್ಪ ನಿಧಾನಕ್ಕೂ ಬಿಡಿಸ್ಬೋದು. ಈಗ ಇದರ ಮಿಡಲ್ಗೆ ಒಂದು ಡ್ರಾಪ್ ಕೊಟ್ಟು ಅದನ್ನ ಡ್ರ್ಯಾಗ್ ಮಾಡಿದರೆ ಆಯಿತು. ನಿಧಾನಕ್ಕೆ ಸ್ಮಾಲ್ ಡಾಟ್ ಕೊಟ್ಟು ಡ್ರ್ಯಾಗ್ ಮಾಡುವಂಥದ್ದು. ನಂತರ ಇದನ್ನ ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಅಷ್ಟೇ, ಅಥವಾ ಲೈನ್ಸ್ ಕೊಟ್ಟು ಜ್ಯುವೆಲರಿ ಥರ ಏನಾದರೂ ಕೊಡ್ಬೋದು. ಇದನ್ನೇ ಒಪೋಸಿಟ್ ಫೇಸಿಂಗ್, ಇದು ರೈಟ್ ಫೇಸಿಂಗ್ ಪಿಕಾಕ್. ಇದು ನಾರ್ಮಲ್ ಪಿಕಾಕ್ ಶೇಪ್, ಸಿಂಪಲ್ ಆಗಿದೆ. ಇಲ್ಲಿ ಲೀವ್ಸ್ ಕೊಡ್ತಾ ಇದ್ದೇನೆ ಔಟ್ಲೈನಲ್ಲಿ. ಲೀವ್ಸ್ ಆ್ಯಂಡ್ ವೈನ್ಸ್ ಕ್ಲಾಸಸ್ ಬೇಸಿಕ್ ಕ್ಲಾಸಲ್ಲಿ ಆಗಿದೆ, ಹೇಳ್ಕೊಟ್ಟಿದ್ದೇನೆ. 7 ಮತ್ತು 8 ಕ್ಲಾಸಲ್ಲಿದೆ. ಯಾರು ನೋಡಲಿಲ್ಲ ಅಂದರೆ ಹೋಗಿ ನೋಡ್ಬೋದು, ಚಾನೆಲ್ಗೆ ವಿಸಿಟ್ ಮಾಡಿ, ಅಥವಾ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದರಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಲೀಫು ಈ ಥರ ಲೀಫು ಅದೇ ಕೊಡಬೇಕಂತ ಏನಿಲ್ಲ. ಹಮ್ಸ್ ಕೊಟ್ಟು ಕೂಡ ಅದಕ್ಕೆ ಡಾಟ್ ಈ ಥರ ಏನಾದರೂ ಕೊಡ್ಬೋದು, ಚೇಂಜಸ್ ಮಾಡ್ಬೋದು. ಇನ್ನರ್ ಲೈನ್ ಒಂದು ಕೊಡ್ತಾ ಇದ್ದೇನೆ. ಇಲ್ಲಿ ಸಿಂಪಲ್ ಫ್ಲವರ್ಸ್ ಕೊಡ್ತಾ ಇದ್ದೇನೆ. ಫ್ಲವರ್ಸ್ ಕ್ಲಾಸಸ್ ಕೂಡ ಆಗಿದೆ. ಕ್ಲಾಸ್ 6ಅಲ್ಲಿ ಫ್ಲವರ್ಸ್ ಬಗ್ಗೆ ಬೇರೆ ಬೇರೆ ಡಿಸೈನ್ಸ್ ಹೇಳ್ಕೊಟ್ಟಿದ್ದೇನೆ. ಯಾರಾದರೂ ಮಿಸ್ ಆಗಿದ್ದರೆ ಚಾನೆಲ್ಗೆ ಹೋಗಿ ನೋಡ್ಬೋದು. ಸಿಂಪಲ್ ಫ್ಲವರ್ ಇದು, ಸ್ಪೈರಲ್ ಕೊಟ್ಟು ಜಸ್ಟ್ ಪೆಟಲ್ಸ್ ಕೊಟ್ಟಿದ್ದೇನೆ, ಮತ್ತು ಗ್ಯಾಪಲ್ಲಿ ಲೀವ್ಸ್. ಇಲ್ಲಿ ಹಮ್ಸ್ ಕೊಟ್ಟಿದ್ದೇನೆ. ಹಮ್ಸ್ ಕೂಡ ಬೇಸಿಕ್ ಕ್ಲಾಸಸ್ಸಲ್ಲಿ ಆಗಿದೆ. ಸ್ವಲ್ಪ ತಿಕ್ ಮಾಡ್ಕೊಳ್ತಿದ್ದೇನೆ ಅಷ್ಟೇ ಫೇಸ್. ಇಲ್ಲಿ ಲೈನ್ಸ್ ಕೊಟ್ಟು ಅನಂತರ ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಅಷ್ಟೇ, ಫೆದರಲ್ಲಿ ಕೂಡ ಖಾಲಿ ಜಾಗವನ್ನು, ರಿಮೈನಿಂಗ್ ಸ್ಪೇಸ್ ಏನಿದೆ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡ್ರೆ ಆಯಿತು. ನಿಧಾನಕ್ಕೆ ನೋಡ್ಕೊಂಡು ಫಿಲ್ ಮಾಡಿ, ಡಿಸೈನ್ಸನ್ನು ಫಿಲ್ ಮಾಡಲಿಲ್ಲ ಅಂದರೆ ಆಯಿತು. ನೆಕ್ಸ್ಟ್ ಸೇಮ್ ಪಿಕಾಕ್ ಶೇಪು. ಇದು ಶೇಪ್ಸ್ ಡಿಸೈನ್ಸಲ್ಲಿ ಇದರ ಫೆದರ್ ಶೇಪನ್ನು ಕಲ್ತಿದ್ದೇವೆ, ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿದೆ. ಇದರ ಒಂದು ಲೈಟಾಗಿ ರೆಫರೆನ್ಸ್ ಲೈನ್ ಹಾಕ್ಕೊಳ್ಳಿ. ಆನಂತರ ಲೈನ್ಸ್ ಎರಡೂ ಕಡೆ ಕೂಡ ಲೀಫ್ ಶೇಪಲ್ಲಿ ರ್ಯಾಂಡಮ್ ಆಗಿ ಲೈನ್ ಹಾಕ್ಕೊಂಡ್ರೆ ಆಯಿತು. ಫೇಸ್. ಈಗ ಇಲ್ಲಿ ಸಿಂಪಲ್ಲಾಗಿ ಲೀಫ್ ಥರನೇ ಶೇಪು, ಅದರ ಸುತ್ತಲೂ ಅದನ್ನೇ ಕಂಟಿನ್ಯೂ ಮಾಡಿದರೆ ಆಯಿತು. ಇಲ್ಲಿ ಸ್ವಲ್ಪ ಶಾರ್ಪಾಗಿ ಕೊಟ್ಟಿದ್ದೇನೆ ಅಷ್ಟೇ. ಮಿಡಲ್ ಸ್ಮಾಲ್ ಲೈನ್ ಕೊಟ್ಟು ಅದರ ಸುತ್ತಲೂ ತಿನ್ ಲೈನ್ ಕೊಡ್ತಾ ಇದ್ದೇನೆ.
ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲಿ ಪ್ರತಿಯೊಂದು ಡಿಸೈನ್ಸನ್ನು ಕೂಡ 5 ಸಲ ಅಟ್ಲೀಸ್ಟ್ 5 ಸಲ ಆದರೂ ಪ್ರಾಕ್ಟೀಸ್ ಮಾಡಿ, ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಮಿಡಲ್ ಪೋರ್ಷನ್ನ ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ಸೈಡ್ ಕೂಡ ಅಷ್ಟೇ ಬೋಲ್ಡ್ ಮಾಡ್ತಾ ಇದ್ದೇನೆ ಲೈನ್ಸ್. ಸೈಡ್ ಕೂಡ ಈ ಥರ ತಿಕ್ ಮಾಡ್ಕೊಳ್ತಾ ಇದ್ದೇನೆ. ಐದು ಸಲ ಪ್ರಾಕ್ಟೀಸ್ ಮಾಡಿ ಫಿನಿಶಿಂಗ್ ಬರಲಿಲ್ಲ ಅಂದರೆ ಇನ್ನೂ 5 ಸಲ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಇಲ್ಲಿ ಲೈನ್ಸ್ ಕೊಟ್ಟು ಸಿಂಪಲ್ ಹಮ್ಸ್ ಕೊಟ್ಟಿದ್ದೇನೆ ಮತ್ತು ಈ ಜಾಗನ ಫಿಲ್ಲಿಂಗ್ ಮಾಡಿದ್ದೇನೆ. ಸೇಮು ಪಿಕಾಕ್ ಫೇಸ್ ಅದೇನೆ. ಇಲ್ಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಫೆದರ್, ಇನ್ನೊಂದು ಲೇಯರ್ ಕೊಟ್ಟಿದ್ದೇನೆ ಮತ್ತು ಹಮ್ಸ್, ಮೀಡಿಯಮ್ ಹಮ್ಸ್. ಅದರ ಸುತ್ತಲೂ ಕೊಟ್ಟಿದ್ದೇನೆ. ಗ್ಯಾಪ್ ನೋಡಿಕೊಂಡು ಡಿಸೈನ್ಸ್ನ ಕವರ್ ಮಾಡಿದರೆ ಆಯಿತು. ಅಲ್ಲಿ ಲೋಟಸ್ ಕೊಡ್ತಾ ಇದ್ದೇನೆ, ಸಿಂಪಲ್ ಲೋಟಸ್. ಲೋಟಸ್ ಕ್ಲಾಸಸ್ ಯಾರೆಲ್ಲ ನೋಡಿಲ್ವೋ ಕ್ಲಾಸ್ 10ನಲ್ಲಿ ಹೇಳ್ಕೊಟ್ಟಿದ್ದೇನೆ, ಅದನ್ನ ಹೋಗಿ ನೋಡ್ಬೋದು. ಲೋಟಸ್ಸು ಸಪ್ರೇಟ್ ಬೇರೆ ಬೇರೆ ಟೈಪ್ ಆಫ್ ಲೋಟಸ್ ಹೇಳ್ಕೊಟ್ಟಿದ್ದೇನೆ. ಮಿಡಲ್ ಡಾಟ್ ಕೊಟ್ಟಿದ್ದೇನೆ ಮತ್ತು ಈ ಥರ ಲೈನ್ಸ್, ಕರ್ವ್ಡ್ ಲೈನ್ಸ್. ಗ್ಯಾಪಲ್ಲಿ ಏನಾದರೂ ಡಿಸೈನ್ಸ್ ಕೊಡ್ಬೋದು. ಈ ಥರ ಡಾಟ್ ಕೊಟ್ಟಿದ್ದೇನೆ. ಡಾಟ್ ಅಥವಾ ಇಲ್ಲಿ ಲೀಫ್ ಕೂಡ ಕೊಡ್ಬೋದು, ವೈನ್ಸ್ ಥರ. ಅದು ಕೂಡ ಚೆನ್ನಾಗಿ ಕಾಣಿಸ್ತದೆ. ನಿಮ್ಮ ಗ್ಯಾಪ್ ನೋಡಿಕೊಂಡು ಯಾವ ಡಿಸೈನ್ ಸೂಟ್ ಆಗ್ತದೋ ಅದನ್ನು ಮ್ಯಾಚ್ ಮಾಡಿಕೊಂಡು ಬಿಡಿಸಿದ್ರೆ ಆಯಿತು. ಇಲ್ಲಿ ಸಿಂಪಲ್ ಲೈನ್ ಕೊಟ್ಟು ಅದರ ಸೈಡಿಗೂ ಲೈನ್ ಕೊಟ್ಟಿದ್ದೇನೆ, ಲೀಫ್ ಥರ ಕಾಣಿಸ್ತದೆ. ಇದು ರಿಮೈನಿಂಗ್ ಜಾಗನ ಕಂಪ್ಲೀಟಾಗಿ ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ಫಿಲ್ಲಿಂಗ್ ವರ್ಕ್ ಇದೇ ಫ್ಲವರ್ಸೇ ಕೊಡಬೇಕಂತ ಏನಿಲ್ಲ, ಬೇರೆ ಕೂಡ ಫಿಲ್ಲಿಂಗ್ ವರ್ಕಲ್ಲಿ ನಾನು ಎಷ್ಟು ಡಿಸೈನ್ಸ್ ಕೊಟ್ಟಿದ್ದೇನೆ ಅದರಲ್ಲಿ ಕೂಡ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ಸನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸ್ತದೆ. ಒಂದೊಂದು ಸಲ ಒಂದೊಂದು ಡಿಸೈನ್ಸನ್ನು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಇಲ್ಲಿ ಕೂಡ ಫಿಲ್ಲಿಂಗ್ ಕೊಡ್ತಾ ಇದ್ದೇನೆ. ಯಾರಿಗಾದ್ರೂ ಕೋನ್ ಬೇಕಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತಾನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ವಾಟ್ಸಪ್ ಮಾಡಿ ಆರ್ಡರ್ ತೊಗೊಳ್ಬೋದು. ಇಲ್ಲಿ ಸಿಂಪಲಾಗಿ ಶೇಡಿಂಗ್ ಕೊಟ್ಟಿದ್ದೇನೆ. ಮತ್ತು ಇದು ಸಿಂಪಲ್ ಪಿಕಾಕ್, ತುಂಬ ಗ್ಯಾಪ್ ಇಲ್ಲ, ಸ್ವಲ್ಪನೇ ಗ್ಯಾಪ್ ಇದೆ ಅಂತಂದರೆ ಇದನ್ನ ಬಿಡಿಸ್ಬೋದು. ಲೈನ್ಸ್ ಕೊಟ್ಟು ಇಲ್ಲಿ ವೈನ್ಸ್, ಇದಕ್ಕೆ ಔಟ್ಲೈನ್ ಕೊಟ್ಟಿದ್ದೇನೆ ಫ್ಲವರ್ಗೆಂದು. ಲೈನ್ಸ್ ಕೊಟ್ಟು ಫಿಲ್ಲಿಂಗ್ ವರ್ಕ್ ಮಾಡಿದ್ದೇನೆ. ಮತ್ತು ಇಲ್ಲಿ ಕೂಡ ಅಷ್ಟೇ ಖಾಲಿ ಜಾಗನ ಫಿಲ್ಲಪ್ ಮಾಡ್ತಾ ಇದ್ದೇನೆ. ಇನ್ನೊಂದು ಔಟರ್ ಲೈನ್ ಕೊಟ್ಟಿದ್ದೇನೆ. ಹಮ್ಸ್ ಕೊಡ್ಬೋದು ಗ್ಯಾಪ್ ಜಾಸ್ತಿ ಇದೆ ಅಂದರೆ. ಸೇಮ್ ಪಿಕಾಕ್, ಇದು ಪಿಕಾಕ್ ಶೇಪು. ಇಲ್ಲಿ ಇದನ್ನು ತಿನ್ ಲೈನ್ ಹಾಕ್ಕೊಳ್ಳಿ, ಜಸ್ಟ್ ರೆಫರೆನ್ಸಿಗಷ್ಟೇ. ನಂತರ ಎರಡು ಕಡೆ ಲೀಫ್ ಕೊಟ್ಟು ಮಿಡಲ್ ಸ್ಮಾಲ್ ಫ್ಲವರ್, ಒಂದು ಸೈಡಿಗೆ ಈ ಥರ ಕೊಡುವಂಥದ್ದು, ಇನ್ನೊಂದು ಸೈಡ್ ಜಸ್ಟ್ ಲೈನ್ ಕೊಡುವಂಥದ್ದು. ಅದನ್ನು ಕಂಟಿನ್ಯೂ ಮಾಡಿ. ಆನಂತರ ಇಲ್ಲಿ ಗ್ರಿಡ್ಸ್ ಕೊಟ್ಟಿದ್ದೇನೆ. ಗ್ರಿಡ್ಸ್ ಕ್ಲಾಸಸ್ ಕೂಡ ಆಗಿದೆ. ಕ್ಲಾಸ್ 4ಅಲ್ಲಿ ಗ್ರಿಡ್ಸ್ ಹೇಳ್ಕೊಟ್ಟಿದ್ದೇನೆ. ಅದರಲ್ಲಿ ಇದೇ ಗ್ರಿಡ್ಸ್ ಉಪಯೋಗಿಸ್ಕೊಳ್ಬೇಕಂತೇನಿಲ್ಲ, ಬೇರೆ ಬೇರೆ ಡಿಸೈನ್ಸ್ನ ಕಲಿಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಇನ್ನೊಂದಷ್ಟು ಡಿಸೈನ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಎಲ್ಲ ಡಿಸೈನ್ಸ್ನ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಇದರಲ್ಲಿ. ಇನ್ನೊಂದಷ್ಟು ಡಿಸೈನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಸೇಮ್ ಫಿಲ್ಲಿಂಗ್ ಮಾಡಿದ್ದೇನೆ ಇಲ್ಲಿ ಕೂಡ. ಥ್ಯಾಂಕ್ ಯು.